ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 11 ಮಂದಿಯ ಸಾವು. ಹೃದಯ ಸಂಬಂಧಿ ಚಿಕಿತ್ಸೆ ಪಡಿತಾ ಇದ್ದವರು ದಿಢೀರ್ ಮರಣ. ಘಟನೆ ನೋಡಿ ಆಸ್ಪತ್ರೆಯ ಇತರೆ ರೋಗಿಗಳಲ್ಲಿ ಆತಂಕ. ನನ್ನ ಕಣ್ಮುಂದೆಯೇ 5 ರಿಂದ 6 ಜನ ಸತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಯಾರೂ ತಲೆ ಕೆಡಿಸಿಕೊಳ್ತಿಲ್ಲ. ಎಮರ್ಜೆನ್ಸಿ ಟೈಮ್ನಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ಹೇಗೆ? ನ್ಯೂಸ್ ಫಸ್ಟ್ ಎದುರು ರೋಗಿಯ ಸಂಬಂಧಿ ಆಕ್ರೋಶ. ರೋಗಿಗಳು ಅಡ್ಮಿಟ್ ಆದಾಗಲೇ ಸೀರಿಯಸ್ ಆಗಿದ್ರು. ಇದನ್ನ ಅವರ ಕುಟುಂಬಸ್ಥರಿಗೂ ತಿಳಿಸಿದ್ವಿ. ವೈದ್ಯರು ಇರಲಿಲ್ಲ ಅನ್ನುವಂಥ ಆರೋಪ ಸುಳ್ಳು. ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸದಾನಂದ ಸ್ಪಷ್ಟನೆ. ನಾನೇ ಅಲ್ಲಿದ್ದ ಕನ್ಸಲ್ಟಿಂಗ್ ಡಾಕ್ಟರ್. ತುಂಬಾ ಸೀರಿಯಸ್ ಪೇಷಂಟ್ಗಳನ್ನ ಅಟೆಂಡ್ ಮಾಡಿದ್ದೇವೆ. ರೆಸ್ಟ್ ರೂಮ್ಗೆ ಹೋಗಿದ್ದಾಗ ಗಲಾಟೆ ಬಗ್ಗೆ ಹೇಳಿದ್ರು. ಯಾವುದೇ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಹಿರಿಯ ವೈದ್ಯ ಡಾಕ್ಟರ್ ಶ್ರೀನಿಧಿ ಸ್ಪಷ್ಟನೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆರಂಭದಲ್ಲೇ ಕೈಕೊಟ್ಟ ಮುಂಗಾರು. ಮೊದಲೇ ಬರದ ಆತಂಕದಲ್ಲಿದ್ದ ಮಂಡ್ಯ ಜಿಲ್ಲೆ ರೈತರಿಗೆ ಮತ್ತೊಂದು ಶಾಕ್. ಕುಡಿಯೋ ನೀರಿಗೆ ಕೊರತೆ ಹಿನ್ನೆಲೆ ಬೆಳೆಗಳಿಗೆ ಇಲ್ಲ ಕೆಆರ್ಎಸ್ ಡ್ಯಾಂನ ನೀರು. 2019ರಲ್ಲಿ ತಂದೆಯ ಸೋಲಿಗೆ ಆರ್ಎಸ್ಎಸ್ ಗ್ರೌಂಡ್ ವರ್ಕ್. ಅದರ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡಿದ್ರೆ ದೇಶದ ಗಮನ ಸೆಳೆಯಬಹುದು. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಟಾರ್ಗೆಟ್ ಬಗ್ಗೆ ಆಗ್ತಾ ಇದೆ 5 ಕಾರಣಗಳ ಚರ್ಚೆ. ಆರ್ಎಸ್ಎಸ್ ಬಗ್ಗೆ ಪ್ರಶ್ನೆ ಕೇಳಿದ ಗೃಹ ಸಚಿವ ಈಗ ಬಿಜೆಪಿಯ ಟಾರ್ಗೆಟ್. ಅಲರ್ಟ್ ಆದ ಪ್ರಿಯಾಂಕ್ ಖರ್ಗೆರಿಂದ ತಮ್ಮ ಇಲಾಖೆಯಿಂದ ತಪ್ಪುಗಳಾಗದಂತೆ ಎಚ್ಚರಿಕೆ. ಸೂಕ್ತ ಸಲಹೆಗಳನ್ನ ಪಡೆಯೋಕೆ ಐಜಿಪಿ ಲಾಭೂರಾಮ್ರನ್ನ ವಿಶೇಷ ಅಧಿಕಾರಿಯಾಗಿ ನೇಮಕ. ಬಿಡದಿಯ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು. ಇವತ್ತು ಕಾಂಗ್ರೆಸ್ ನಾಯಕರಿಂದ ಪರಿಷತ್ ಎಲೆಕ್ಷನ್ ಮತದಾನದ ಬಗ್ಗೆ ಪ್ರಾತ್ಯಕ್ಷಿಕೆ. ಬೆಳಗ್ಗೆ 11 ಗಂಟೆಗೆ ಸಿಎಲ್ಪಿ ಸಭೆಯಲ್ಲಿ ಮಾಹಿತಿ ನೀಡಿರುವ ಸಿಎಂ ಡಿಕೆ ಶಿವಕುಮಾರ್. ಶಾಸಕ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಪಾದಯಾತ್ರೆ. ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ನಡಿಗೆ. ಅಭಿಮಾನಿಗಳು, ಕಾರ್ಯಕರ್ತರು, ಹಲವು ಮಠಾಧೀಶರು ಪಾದಯಾತ್ರೆಯಲ್ಲಿ ಭಾಗಿ. ಬಸವರಾಜ ರಾಯರೆಡ್ಡಿ ಮಂತ್ರಿಯಾಗಲಿ ಅಂತ ಕಾರ್ಯಕರ್ತರಿಂದ ಪೂಜೆ. ಕೊಪ್ಪಳದ ಯಲಬುರ್ಗಾ ಪಟ್ಟಣದ ವಿಜಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದ ರಾಯರೆಡ್ಡಿ. ತರೀಕೆರೆ ಶಾಸಕ ಜೆಎಚ್ ಶ್ರೀನಿವಾಸ್ಗೆ ಸಚಿವ ಸ್ಥಾನಕ್ಕಾಗಿ ಪ್ರಾರ್ಥನೆ. ಕೇರಳದ ಕೊಟ್ಟಿಯೂರಿನಲ್ಲಿ ಅಭಿಮಾನಿಗಳ ವಿಶೇಷ ಪೂಜೆ. ಚಿಕ್ಕಮಗಳೂರು ಜಿಲ್ಲೆಗೆ ಉಸ್ತುವಾರಿಯೂ ಮಾಡಬೇಕು ಅಂತ ಆಗ್ರಹ. ಗುಟ್ಟಿನ ಮದುವೆ ಇನ್ಸ್ಟಾದಲ್ಲಿ ರಟ್ಟು ಮಾಡಿದ ಪ್ರಿಯಕರ. ಈ ವಿಚಾರ ಜಗಳದಲ್ಲಿ ಭವಾನಿಯನ್ನ ಕೊಂದ ಚಂದ್ರಶೇಖರ್. ಪ್ರೇಯಸಿ ಕೊಂದು ಲವರ್ ಆಡಿದ ನಾಟಕಕ್ಕೆ ಪೊಲೀಸರೇ ದಂಗು. ಹೃದಯಾಘಾತದಿಂದ 26 ವರ್ಷದ ಬಾಡಿ ಬಿಲ್ಡರ್ ಸಾವು. ಜಿಮ್ ಮುಗಿಸಿ ಮನೆಗೆ ಬಂದ ವೇಳೆ ಕುಸಿದು ಬಿದ್ದು ಮೃತ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿದ್ದ ದಾವಣಗೆರೆಯ ಸುಶೀಲ್. ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಮುಖ್ಯ ಗೇಟ್ ಬಂದ್ ಮಾಡಿ ಪ್ರತಿಭಟನೆ. ಕಾರ್ಮಿಕರ ವೇತನ ಪರಿಷ್ಕರಣೆ, ಮೆಡಿಕಲ್ ಅನ್ಫಿಟ್, ಬೋನಸ್ ಬಾಕಿಗಳ ಪಾವತಿಗೆ ಒತ್ತಾಯ. ಇವತ್ತಿನಿಂದ ಅನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆ. ನಡು ರಸ್ತೆಯಲ್ಲಿ ಪಟಾಕಿ, ಪೇಪರ್ ಬ್ಲಾಸ್ಟ್ ಸಿಡಿಸಿ ಬರ್ತ್ಡೇ ಸೆಲೆಬ್ರೇಷನ್. ಕಳೆದ ವರ್ಷ ಎಫ್ಐಆರ್ ಆದರೂ ಈ ವರ್ಷ ಮತ್ತದೇ ತಪ್ಪು. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಭಕ್ತ ವತ್ಸಲನ ಮೊಂಡಾಟ. ಕೊಪ್ಪಳದ ಉದ್ಯಮಿ ವಿಪಿನ್ ಕುಮಾರ್ ಕನಸಿನಲ್ಲಿ ದೈವಿಕ ಸಂದೇಶ. ಜಮೀನಿನಲ್ಲಿ ಸಿಗುವಂತಹ ಶಿವಲಿಂಗವನ್ನ ಪರಮ ಶಿವ ಭಕ್ತರಾದ ಡಿಕೆಗೆ ಹಸ್ತಾಂತರಿಸುವಂತ ಆದೇಶ. ಕನಸು ಬಿದ್ದ ಮರುದಿನವೇ ಜಮೀನಿನಲ್ಲಿ ಶಿವಲಿಂಗ ಪ್ರತ್ಯಕ್ಷ. ಇವತ್ತು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ 2ನೇ ಏಕದಿನ ಪಂದ್ಯ. ಏಕಾನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಉಭಯ ತಂಡಗಳ ಮುಖಾಮುಖಿ. ಸತತ 2ನೇ ಪಂದ್ಯ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುವತ್ತ ಇಂಡಿಯಾ ಗುರಿ.
ಸ್ಯಾಂಡಲ್ವುಡ್ನಲ್ಲಿ ಹೀರೋ ಆಗಿ ಎಂಟ್ರಿ ಕೊಡೋಕೆ ಗಿಲ್ಲಿ ರೆಡಿ. ಜೂನ್ 21ಕ್ಕೆ ಸಿನಿಮಾದ ಮುಹೂರ್ತ ಫಿಕ್ಸ್. ಕೆವಿಎನ್ ಪ್ರೊಡಕ್ಷನ್ಸ್ನಲ್ಲಿ ಚಂದ್ರಮೋಹನ್ ರಿಂದ ಆಕ್ಷನ್ ಕಟ್. ತಮಿಳಿನ ಮಹಾರಾಜ ಚಿತ್ರದ ನಿರ್ಮಾಪಕನ ಕೈ ಹಿಡಿಯಲಿರುವ ನವಗ್ರಹ ಬೆಡಗಿ. ಖ್ಯಾತ ನಿರ್ಮಾಪಕ ಸುಧನ್ ಸುಂದರಂ ಜೊತೆ ಶರ್ಮಿಳಾ ಮಾಂಡ್ರೆ ಸಪ್ತಪದಿ. ಜೂನ್ 25ರಂದು ನಡೆಯಲಿದೆ ನಿಶ್ಚಿತಾರ್ಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.